ಸರ್ ಈಗ ನೋಡಿ ಕಾರ್ ಹೈವೇ ಟೈಮಲ್ಲಿ ಹೋಗೋ ಟೈಮಲ್ಲಿ ಸ್ಟೋನ್ ಚಿಪ್ಸು ಅದೇನಾದ್ರು ಬರುತ್ತಂದ್ರೆ ಇದು ಬಂದು ವಿತೌಟ್ PPF, ಇದು ಬಂದು ವಿತ್ PPF. ನೀವು ನೋಡ್ಬೇಕು ಇಲ್ಲಿ ಸ್ಕ್ರಾಚಸ್ ಇದು ಮತ್ತೆ ಓಕೆ ನೋಡಿ ಸರ್, ಇದು ವಿತೌಟ್ PPF, ಇದು ವಿತ್ PPF. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಯಾರು ನಿಮ್ಮ ಮನೆ ಒಂದು ಕಾರ್ ಇದ್ದು ಕಾರ್ಗೆ ಏನಾದರೂ ಸೆರಾಮಿಕ್ ಕೋಟಿಂಗ್ ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕಂತ ಕೇಳ್ತೀರಾ, ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಆ್ಯಂಡ್ ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ರೆ ಏನು ಬೆನಿಫಿಟ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಬೆಸ್ಟ್ ಆಪ್ಷನ್ನು ಫಾಲ್ಕನ್ನು ಕಾರ್ ಡೀಟೇಲಿಂಗ್ ಸ್ಟುಡಿಯೋ ಅವ್ರು ತೊಗೊಂಡು ಬಂದಿದ್ದಾರೆ. ಇಲ್ಲಿ ನಿಮಗೆ ರೀಸೆಂಟಾಗಿ ಓಪನ್ ಆಗಿದೆ. ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸೆರಾಮಿಕ್ ಕೋಟಿಂಗ್ ಮಾಡಿಕೊಡ್ತಾರೆ. ಸೆರಾಮಿಕ್ ಅಲ್ಲದೆ ನಿಮಗೆ PPF ಬೇಕಾ ಅಥವಾ ಕಾರ್ ಡೀಟೇಲಿಂಗ್ ಬೇಕಾ ಎಲ್ಲನೂ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲಿದೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕೇಳೋಣ ಬನ್ನಿ. ಆ್ಯಂಡ್ ನಾನು ನಿನ್ನೆ ನನ್ನ ಗಾಡಿ ಬಿಟ್ಟಿದ್ದೀನಿ, ಸೆರಾಮಿಕ್ ಕೋಟಿಂಗ್ ಆಗಿದೆ. ಯಾವುದೇ ಗಾಡಿ ಬಿಡಬೇಕಾದ್ರೆ 24 hours to 48 hours ಟೈಮ್ ತೊಗೊಳ್ತಾರೆ ಇವರು ಎಲ್ಲ ಸೆರಾಮಿಕ್ಕು PPF ಮಾಡೋಕ್ಕೆ. ಯಾವ್ಯಾವ ಥರ ಇದೆ ವರ್ಕ್ ಆಗುತ್ತೆ, ಯಾಕೆ ಮಾಡಿಸ್ಬೇಕು, ಸೆರಾಮಿಕ್ ಕೋಟಿಂಗ್ ಮಾಡಿಸಿದ್ರೆ ನಿಮ್ಮ ಗಾಡಿಗೆ ಏನು ಬೆನಿಫಿಟ್ ಆಗುತ್ತೆ, ಆ್ಯಂಡ್ ರೀಸೇಲ್ ಮಾಡಬೇಕಾದ್ರೆ ಯಾವ ವ್ಯಾಲ್ಯೂದಲ್ಲಿ ಹೋಗುತ್ತೆ ಎಲ್ಲ ಕೇಳ್ಕೊಳ್ಳೋಣ ಬನ್ನಿ, ವಿಡಿಯೋದಲ್ಲಿ ಹೋಗೋಣ. ಲೊಕೇಶನ್ ಎಲ್ಲಿ ಬರುತ್ತೆ ಎಲ್ಲ ಡೀಟೇಲ್ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗಿದ್ದೀರಾ? ಆರಾಮ ಸರ್, ನೀವು? ನಾನು ಆರಾಮಾಗಿದ್ದೀನಿ. ಆ್ಯಂಡ್ ಸೆರಾಮಿಕ್ ಕೋಟಿಂಗ್ ಯಾಕೆ ಮಾಡಿಸ್ಬೇಕು ಅಂತ ಕ್ವಶನ್ ನಾನು ಇನಿಷಿಯಲಿ ಹೇಳಿದ್ದೀನಿ. ಅದಕ್ಕಿಂತ ಮುಂಚೆ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ. ಸರ್ ಮುಂಚೆ ನನ್ನ ಶೋರೂಮ್ ಬಂದು ಇಂದಿರಾನಗರಲ್ಲಿತ್ತು, ಅಲ್ಲಿಂದ ಕೆಂಗೇರಿಗೆ ಶಿಫ್ಟ್ ಮಾಡಿದೆ. ಕೆಂಗೇರಿ ಸ್ಯಾಟಲೈಟ್ ಏರಿಯಾ, ಇಲ್ಲಿ ಪಕ್ಕದಲ್ಲಿ KOS ಹಾಸ್ಪಿಟಲ್. KOS ಹಾಸ್ಪಿಟಲ್ ಹಿಂಭಾಗನೆ ಬರುತ್ತೆ. ಹೌದೌದು ಸರ್. ಓಕೆ, ಅದು ನಿಮಗೆ ಕನ್ಫ್ಯೂಸ್ ಆದರೆ ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ, ನಿಮಗೆ ಹಾಯ್ ಅಂತ ಕಳಿಸಿದ್ರು ಕೂಡ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಇಂದಿರಾನಗರಲ್ಲಿ ಇದ್ರಿ, ಎಷ್ಟು ವರ್ಷ ಆಯಿತು ಇಂದಿರಾನಗರಲ್ಲಿ? 2 years ಆಯ್ತು ಸರ್. 2 years ಆಯಿತು. ಸೊ ಇಲ್ಲಿ ಬಂದ್ಬಿಟ್ಟು ಎಷ್ಟು ಮಂತ್ ಆಯಿತು? ಒಂದು 2 months ಆಯ್ತು ಸರ್. ಏನಾದರೂ ಆಫರ್ ಇದೆಯಾ ನಮ್ಮ ಕಡೆಯಿಂದ? ಸರ್ ನಿನ್ನ ವಿಡಿಯೋ ತೋರಿಸಿ ಏನಾನ ಆಫರ್ ನೀನು ಕೊಡ್ತೀರಾ? ಓಕೆ ಸರ್, ಯಾಕೆ ಸೆರಾಮಿಕ್ ಕೋಟಿಂಗ್ ಹೋಗಬೇಕು ಜನ? ಸರ್ ನಾನು ಡೆಮೋ ತೋರಿಸ್ತೀನಿ, ಬನ್ನಿ. ಡೆಮೋನೇ ತೋರಿಸ್ತೀರಾ? ಬನ್ನಿ ಸರ್. ಈಗ PPF ಏನಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದು ವಿತೌಟ್ PPF, ಇದು ಬಂದು ವಿತ್ PPF. ಈಗ ನೋಡ್ಬೋದು PPF ಮೇಲೆ ನೀರು ಕುತ್ಕೊಳಲ್ಲ. ಇಲ್ಲಿ ನೋಡಿ PPF ಇಲ್ಲ, ಇಲ್ಲಿ ನೀರು ಹಂಗೇ ಇದೆ. ಇದು ಆಟೋಮೆಟಿಕಲಿ ಫಿಲ್ ಆಗುತ್ತೆ ವಾಟರ್. ಸೊ ಮತ್ತೆ ಸೆಲ್ಫ್ ಫಿಲ್ಲಿಂಗ್ ಹೆಂಗಿರುತ್ತೆ? 2 in 1 ಬರುತ್ತೆ ನಿಮಗೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದಾದ ನಂತರ ನೆಕ್ಸ್ಟು ಸರ್ ಇದು ಬಂದು ಸೆಲ್ಫ್ ಫಿಲ್ಲಿಂಗ್ ಅಂತಾನೆ, ವಿತೌಟ್ PPF, ವಿತ್ PPF. ಈಗ ನೋಡ್ಬೋದು ಸ್ಕ್ರಾಚಸ್ ಕಾಣಿಸ್ತಾ ಇದೆ. ಇದು ಆಟೋಮೆಟಿಕಲಿ ಬಿಸಿಲು ಟೈಮಲ್ಲಿ ಸೆಲ್ಫ್ ಫಿಲ್ಲಿಂಗ್ ಆಗುತ್ತೆ. ಹೌದು. ಇದು ವಿತೌಟ್ PPF ಸರ್. ವಿತೌಟ್ PPF. ಓಕೆ ಸರ್ ಈಗ ನೋಡಿ ಕಾರ್ ಹೈವೇ ಟೈಮಲ್ಲಿ ಹೋಗೋ ಟೈಮಲ್ಲಿ ಸ್ಟೋನ್ ಚಿಪ್ಸು ಅದೇನಾದ್ರು ಬರುತ್ತಂದ್ರೆ ಇದು ಬಂದು ವಿತೌಟ್ PPF, ಇದು ಬಂದು ವಿತ್ PPF. ನೀವು ನೋಡ್ಬೇಕು ಇಲ್ಲಿ ಸ್ಕ್ರಾಚಸ್ ಇದು ಮತ್ತೆ ಓಕೆ ನೋಡಿ ಸರ್, ಇದು ವಿತೌಟ್ PPF, ಇದು ವಿತ್ PPF. ಡಿಫ್ರೆನ್ಸ್ ಆರಾಮಾಗಿ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸರ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತೀರಾ ನೀವು? ಸರ್ ನಾನು ಬಂದು ಕ್ಲಿಯರ್ ಪ್ರೋ ಅಂತಾನೆ. ಕ್ಲಿಯರ್ ಪ್ರೋ. ಓಕೆ, ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಾಂ ಸರ್ ಮಾಡ್ತೀನಿ, ಹೇಳಿ. ಸರ್ ಕ್ಲಿಯರ್ ಪ್ರೋ PPF ಇಲ್ಲ, ಇಂದ PU, TPH, TPU. ನಾನು ಯೂಸ್ ಮಾಡೋ ಮೆಟೀರಿಯಲ್ ಬಂದು TPU. ಹೌದು ಸರ್. ಓಕೆ, ವಿತ್ 5 years ವ್ಯಾರಂಟಿ ಬರುತ್ತೆ, ವಿತ್ ವ್ಯಾರಂಟಿ ಬರುತ್ತೆ. ಸೊ ಕಸ್ಟಮರ್ PPF ಹೋಗ್ಬೇಕಂದ್ರೆ ಯಾವ ಥರ ಡೀಟೇಲು, ಯಾವ ಥರ ಕೆಲಸ ಮಾಡ್ತೀರಾ, ಅಂದ ಎಷ್ಟು ಲೇಯರ್ ಬರುತ್ತೆ ಹೇಳಿ. ಸರ್ PPF ಬಂದು 190 microns ಇರುತ್ತೆ, ಅದರಲ್ಲಿ 3 layers ಇರುತ್ತೆ. ಒಂದು ಬಂದು ಆಟೋಮೆಟಿಕಲಿ ಸೆಲ್ಫ್ ಫಿಲ್ಲಿಂಗ್ ಇರುತ್ತೆ, ಇನ್ಕ್ಲೂಡಿಂಗ್ ಇದು ಸೆರಾಮಿಕ್ ಲೇಯರು ಬರುತ್ತೆ, ಮತ್ತೆ ನಾನ್ ಎಲ್ವಿಶಿಂಗು ಇರುತ್ತೆ. ಬನ್ನಿ ಸರ್, ನನ್ನ ಹತ್ರ 2 ಗಾಡಿ ಕಂಪ್ಲೀಟ್ ಆಯಿತು. ಒಂದು PPF ಬಂದು, ಒಂದು ಸೆರಾಮಿಕ್ ಕಂಪ್ಲೀಟ್ ಆಯಿತು. ಈ ಗಾಡಿಗೆ ಸೆರಾಮಿಕ್ ಮಾಡಿಸಿದ್ದೀನಿ ನಾನು, ಅದನ್ನ ಆಮೇಲೆ ತೋರಿಸ್ತೀನಿ. PPF ಎಕ್ಸ್ಪ್ಲೇನ್ ಮಾಡಿ ಸರ್. ಬನ್ನಿ ಸರ್. ಸರ್ ಇದು ಬಂದು PPF, ಫುಲ್ ಬಾಡಿ PPF ಆಯಿತು. ಬನ್ನಿ, ಎಲ್ಲ ಟೆಕ್ನಿಕ್ ಪ್ರಾಸೆಸ್ ಇರುತ್ತೆ. ಹಂಗೆ ನೀವು ಗ್ಲಾಸ್ನೆಸ್ಸು ನೋಡ್ಬೋದು, ಹಂಗೆ ಫಿನಿಶಿಂಗು ನೋಡ್ಬೋದು ಹೆಂಗಿದೆ ಅಂತಾನೆ. ಓಕೆ, ಸೊ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಇರುತ್ತಾ? ಹೌದು ಸರ್, ಖಂಡಿತ. ಸರ್ ನೋಡಿ ಸರ್, PPF ಕಂಪ್ಲೀಟ್ ಆಯ್ತು. ಈ ಗಾಡಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಒಂದು 2 days ಬ್ಯಾಕ್ TVS ಬೈಕು ಸ್ವಲ್ಪ ಆಕ್ಸಿಡೆಂಟ್ ಥರ ಆಯಿತು. ಇದು ಬಂದು ಒಳಗಡೆ ಪೈಂಟ್ಗೆ ಏನೂ ಆಗಿಲ್ಲ, ಮೇಲೆ PPF ಸ್ವಲ್ಪ ಸ್ಕ್ರ್ಯಾಚ್ ಆಯ್ತು ಅಷ್ಟೇ. ಇದು PPFನು ಹಾಫ್ ಕಟ್ ಆಯ್ತು ಅಷ್ಟೇ. ಓಕೆ, ಫುಲ್ ಕಟ್ ಆಗಿಲ್ಲ. ಫುಲ್ ಕಟ್ ಆಗಿದೆ ಅಂದರೆ ಇನ್ನೂ ಜಾಸ್ತಿ ಸ್ಕ್ರ್ಯಾಚಸ್ ಕಾಣಿಸುತ್ತೆ. ಒಳಗಡೆ ಪೈಂಟ್ ಹಂಗೆ ಇರುತ್ತೆ. ಆ ಥರ ಕೊಟೇಶನ್ ಮಾಡುತ್ತೆ ಅಂತ ಹೇಳ್ಬೋದು. ಹೌದೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಬನ್ನಿ ಈ ಕಡೆ ಸೆರಾಮಿಕ್ ಕೋಟಿಂಗ್ ಹೋಗೋಣ. ಓಪನ್ ಮಾಡ್ತೀರಾ? ಸರ್ ಈ ಗಾಡಿ ಬಂದು ಸೆರಾಮಿಕ್ ಕಂಪ್ಲೀಟ್ ಆಯಿತು. ಇದ್ರ ಬಂದು ಸೆರಾಮಿಕ್ ಬಂದು 9 layers ಬರುತ್ತೆ. ಅದ್ರ ಬಂದು 9H ಅಂತ ಹಾರ್ಡ್ನೆಸ್ ಇರುತ್ತೆ. ನಾನು ಯೂಸ್ ಮಾಡೋ ಮೆಟೀರಿಯಲ್ ಬಂದು ಬೋರೋಫಿನ್ ಕೋಟಿಂಗ್ ಅಂತಾನೆ, ಜರ್ಮನ್ ಪ್ರಾಡಕ್ಟು. ಅದು ಬಂದು ನಿಮ್ಗೆ ಗ್ಲಾಸ್ನೆಸ್ ಜಾಸ್ತಿ ಇರುತ್ತೆ. ಹಂಗೆ ಈಗ ನಮಗೆ ಡೀಟೇಲ್ ಹೇಳ್ಬಿಡಿ. ಫಸ್ಟ್ ಲೇಯರು ಯಾವ್ದು ಹಾಕ್ತೀರಾ? 9 layer ಅಂತ ಹೇಳಿದ್ರಲ್ಲ, ಯಾವ ಥರ ವರ್ಕ್ ಆಗುತ್ತೆ? ನಾವು ವೆಹಿಕಲ್ ಬಿಡ್ತೀವಿ,
ಫಸ್ಟ್ ಯಾವ ಥರ ಕೆಲಸ ಮಾಡ್ತಾರೆ ಹೇಳಿ. ಹೇಳ್ತೀನಿ ಸರ್. ಈಗ ನಾನು ಯೂಸ್ ಮಾಡೋ ಮೆಟೀರಿಯಲ್ ಬಂದು ಹೈಪರ್ ಫಿಲಿಮ್ ಅಂತ ಬೋರೋಫಿನ್ ಕೋಟಿಂಗ್ ಅಂತಾನೆ. ಅದು ಬಂದು 10H ಪ್ಲಸ್ ಹಾರ್ಡ್ನೆಸ್ ಬರುತ್ತೆ. ಅದರಲ್ಲಿ ಏನಪ್ಪ ಯೂಸ್ ಮಾಡೋದಂದ್ರೆ ಒಂದೊಂದು ಲೇಯರ್ಗೆ 3 ಲೇಯರ್ಸ್ ಬರುತ್ತೆ. ಅದರಲ್ಲಿ 3 ಲೇಯರ್ಸ್ ಥಿಕ್ನೆಸ್ ಇನ್ಕ್ಲೂಡ್ ಆಗುತ್ತೆ. ಅಂದರೆ 3 ಲೇಯರ್ಸ್ ಯೂಸ್ ಮಾಡಿದಂದ್ರೆ 9H ಲೇಯರ್ಸ್ ಬರುತ್ತೆ. ಅದರಲ್ಲಿ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಗ್ಲಾಸ್ನೆಸ್ ಜಾಸ್ತಿ ಬರುತ್ತೆ. ಹಂಗೆ ಹೈಡ್ರೋಬೋಫಿಕ್ ಇರುತ್ತೆ. ವಿತ್ 5 ಇಯರ್ಸ್ ವ್ಯಾರಂಟಿ ಬರುತ್ತೆ. 5 ಇಯರ್ಸ್ ಅಲ್ಲಿ ಏನನ್ನ ಡಲ್ನೆಸ್ ಆಗಿದೆ ಅಂದ್ರೇನು ನಾನು ಮತ್ತೆ ಫ್ರೀ ಸರ್ವಿಸು ಮಾಡ್ಕೊಡ್ತೀರಾ? ಹೌದು ಸರ್, ಖಂಡಿತ. 5 ಇಯರ್ಸ್ ಇರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಯೂಸ್ಡ್ ಕಾರ್ ತೊಗೊಂಡು ಅದಾದ ನಂತರ ನೀವು 5 ವರ್ಷ ಯಾರೂ ಓಡಿಸೋದಿಲ್ಲ ಯೂಸ್ಡ್ ಕಾರು, ನೀವು ರೀಸೇಲ್ ವ್ಯಾಲ್ಯೂನು ಬೆಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಶೈನಿಂಗ್ ಬರುತ್ತೆ 5 ವರ್ಷ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಹೊಸ ಕಾರ್ ತೊಗೊಂಡ್ರೆ ನೀವು PPF ಹೋಗ್ತೀರಾ, ಸೆರಾಮಿಕ್ ಕೋಟಿಂಗ್ ಹೋಗ್ತೀರಾ, ನಿಮ್ಮೇಲೆ ಬಿಟ್ಟಿದ್ದು. ಬಟ್ ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ ಗಾಡಿ ಶೈನಿಂಗ್ ಆ್ಯಂಡ್ ಲುಕ್ ಕಾಣೋಕ್ಕೆ ಅಂತ ಹೇಳ್ಬೋದು. ಇದಾದ ನಂತರ ಸರ್ 5 ವರ್ಷ ಅಂತ ಹೇಳಿದ್ರೆ ಪ್ರೈಸಿಂಗು ನನ್ನ ಕಡೆಯಿಂದ ಬಂದರೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ? ಸರ್ 10-15% ಡಿಸ್ಕೌಂಟ್ ಕೊಡ್ತೀನಿ ಸರ್. 10 to 15%. ಹೌದು ಸರ್. ಸೊ ಇನ್ನೊಂದ್ರು ಬಂದರೆ ಆ ಕಡೆ ಈ ಕಡೆ ಮಾಡ್ತೀರಾ ನೆಗೋಷಿಯೇಟ್? ಓಕೆ, ನಮ್ಮ ವಿಡಿಯೋ ತೋರಿಸಿದ್ರೆ. ಆ್ಯಂಡ್ ನಿಮಗೆ ಇದ್ರದ್ದು ವಿಡಿಯೋದು ಗ್ಲಿಮ್ಸ್ ಹಾಕಿರ್ತೀನಿ, ತೊಗೊಂಡು ಬಂದಾಗ ಯಾವ ಥರ ಇತ್ತು ಆ್ಯಂಡ್ ಇವಾಗ ಯಾವ ಥರ ಕಾಣ್ತಿದೆ ಅಂತ ಎಲ್ಲನೂ ನಿಮಗೆ ಗ್ಲಿಮ್ಸ್ ಹಾಕಿರ್ತೀನಿ. ಅಡ್ರೆಸ್ ಹೇಳಿದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಆ್ಯಂಡ್ ಯಾವ ಪ್ರಾಡಕ್ಟು ಏನು ನಿಮಗೆ ಅದು ಕನ್ಫ್ಯೂಸ್ ಆದರೆ ಕೆಳಗಡೆ ಕೊಟ್ಟಿರ್ತೀನಿ ನಂಬರು, ನೀವು ಎಲ್ಲ ಡೀಟೇಲು ತಿಳ್ಕೊಬೋದು.